ಮತದಾರರೇ ಸರಿಗಿಲ್ಲ ಅಂತ. ಮತದಾರ ಯೋಚನೆ ಮಾಡೋದಿಕ್ಕೆ ಸರಿಗಿಲ್ಲ. ಆಮಿಷಗಳಿಗೆ ಬಲಿಯಾಗಕ್ಕೆ ಅವನೇ ಸ್ವತಃ ಹೊರಟೋಗ್ತಾನೆ. ರಾಜಕಾರಣಗಳ ಬದಲಾವಣೆಗೆ ಬಹಳಷ್ಟು ತೊಂದರೆ ಆಗ್ತಾರೆ. ಇವ್ರು ಎಷ್ಟೇ ಹೊಡೆದ್ರು, ಯಾವುದೇ ರಾಜಕಾರಣಿಗಳು ಹೊಡೆದ್ರು ತಿರ್ಗಿ ಮತ್ತೆ ಪಬ್ಲಿಕ್ ತರ್ತಾರೆ, ತಿರ್ಗಿ ಮತ್ತೆ ಪ್ರಜೆಗಳಿಗೆ ಹಾಕ್ತಾರೆ. ಎಲ್ಲಾ ತಾಯಂದಿರು ಉಚಿತ ಬಸ್ ಅಂತ ನೀವು ಹೋಗ್ತಾ ಇದ್ದೀರಲ್ಲ, ಸರ್ಕಾರಿ ಸಾಲ ವ್ಯವಸ್ಥೆ ಯಾಕೆ ಇಷ್ಟಪಡ್ತಾ ಇಲ್ಲ ಅಂತ ಅನ್ಬೋದು. ಅದನ್ನ ಇವಾಗ ರಾಜಕೀಯ ವ್ಯವಸ್ಥೆನೇ ಸರಿ ಇಲ್ವಾ, ಅಥವಾ ರಾಜಕೀಯ ಅಂದ್ರನೇ ಜನಗಳಿಗೆ ತಲೆನೋವು ತರ ಆಗ್ಬಿಟ್ಟಿದ್ಯಾ? ಮತದಾರರೇ ಸರಿಗಿಲ್ಲ ಅಂತ. ನೀವೆಲ್ಲೇ ಹೋಗಿ ಮತದಾರರ ವ್ಯವಸ್ಥೆ ಇದೆಯಲ್ಲ, ಮತದಾರ ಯೋಚನೆ ಮಾಡೋದಿಕ್ಕೆ ಸರಿಗಿಲ್ಲ. ನೀವೆಲ್ಲೇ ಹೋಗಿ ಕ್ಲೀನ್ ಆ್ಯಂಡ್ ಯಾರು ಆಗಿರ್ಬೇಕು ಅಂದ್ರೆ ಮತದಾರರ ಆಗಿರ್ಬೇಕು. ಮತದಾರರೇ ಎಲೆಕ್ಷನ್ ಚುನಾವಣಾ ಸಮಯದಲ್ಲಿ ಏನ್ ಮಾಡ್ತಾನೆ, ಆಸೆ ಆಮಿಷಗಳಿಗೆ ಬಲಿಯಾಗಕ್ಕೆ ಅವನೇ ಸ್ವತಃ ಹೊರಟೋಗ್ತಾನೆ. ಇದು ದೊಡ್ಡ ಸಮಸ್ಯೆ. ರಾಜಕಾರಣಗಳ ಬದಲಾವಣೆಗೆ ಬಹಳಷ್ಟು ತೊಂದರೆ ಆಗ್ತಾ ಇರೋದು. ಪ್ರಾಮಾಣಿಕ ರಾಜಕಾರಣ ಇರಬೇಕು ಅಂತಂದ್ರೆ, ಪ್ರಾಮಾಣಿಕ ಅಧಿಕಾರಿ ಇರಬೇಕು ಅಂದ್ರೆ ಜನಗಳೇ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಜನಪ್ರತಿನಿಧಿಗಳ ಬೊಕ್ಕಸ ಅವರ ಕುಟುಂಬಕ್ಕೆ ಅನ್ನೋ ತರ ಆಗ್ಬಿಟ್ಟಿದೆ, ಮತದಾರರಿಗೆ ಚೊಂಬು ಅನ್ನೋ ತರ ಆಗ್ಬಿಟ್ಟಿದೆ. ಇಲ್ಲ ಅದು ನೀವು ಯಾವತ್ತೂ ತಿಳ್ಕೊಳ್ಳಿ, ಜನಪ್ರತಿನಿಧಿ ಇರ್ತಾನಲ್ಲ ಅವನಿಗೆ ವರ್ಕಿಂಗ್ ಟೈಮ್ ಅವರ್ಸ್ ಎಲ್ಲಿದೆ, 24 ಗಂಟೆನೇ ಕೆಲಸ ಮಾಡ್ತಾರೆ. ಸರ್ಕಾರಿ ಅಧಿಕಾರಿಗಳು ಎಷ್ಟು ಮಾಡ್ತಾರೆ, 5 ಗಂಟೆ ಆದಮೇಲೆ ಕ್ಲೋಸ್ ಆಯ್ತಪ್ಪ ನಾಳೆ ಬನ್ನಿ ಅಂತ ಹೇಳ್ತಾರೆ. ಆದರೆ ಯಾವುದೇ ಜನಪ್ರತಿನಿಧಿ ಹತ್ರ ಹೋಗಿ ನೀವು 5 ಗಂಟೆ ಆಗೋಯ್ತು, 8 ಗಂಟೆ ಆಗೋಯ್ತು, 12 ಗಂಟೆ ಆಗೋಯ್ತು, ನಾಳೆ ಬನ್ನಿ ಅಂತ ಕಳಿಸೋದೇ ಇಲ್ಲ. ನಾವು ನೋಡೋ ದಿಕ್ಕಿದೆಯಲ್ಲ, ಮತದಾರರು ನೋಡ್ತಕ್ಕಂಥ ದಿಕ್ಕಿದೆಯಲ್ಲ, ದಿಕ್ಕು ಬದಲಾವಣೆ ಆಗಬೇಕು ಅಂತ. ರಾಜಕಾರಣಿಗಳು ಸುಮ್ಗೆ ನಮ್ಗೆ ಅನ್ಕೋತಾ ಇರೋದು, ಯಾವುದೇ ರಾಜಕಾರಣಿಗಳು ಏನೇ ಮಾಡಿದ್ರು ವರ್ಕ್ ಅಲ್ಲೇ ಪಬ್ಲಿಕ್ ವರ್ಕ್ ಮಾಡೇ ಮಾಡ್ತಾನಲ್ಲ. ರಾಜಕಾರಣಿ ಈಗ 500 ಕೋಟಿ 100 ಕೋಟಿ 10 ಕೋಟಿ ಸಂಪಾದನೆ ಮಾಡ್ದ ಅಂತ ಪಬ್ಲಿಕ್ ಹೇಳ್ತಾರೆ. ತಿರ್ಗಿ ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಚೆಲ್ತಾನೆ ಅದನ್ನ. ಆದ್ರೆ ಪಬ್ಲಿಕ್ ಆಗ್ಲಿ ಬೇರೆ ಅಧಿಕಾರಿಗಳಾಗ್ಲಿ ಚೆಲ್ಲಿಗೆ ಬರೋದಿಲ್ಲ, ಅವ್ರ ಎಲೆಕ್ಷನ್ಗೆ ಬರಲ್ಲ ಇಲ್ವಲ್ಲ. ಇವ್ರು ಎಷ್ಟೇ ಹೊಡೆದ್ರು, ಯಾವುದೇ ರಾಜಕಾರಣಿಗಳು ಹೊಡೆದ್ರು ತಿರ್ಗಿ ಮತ್ತೆ ಪಬ್ಲಿಕ್ ತರ್ತಾರೆ, ತಿರ್ಗಿ ಮತ್ತೆ ಪ್ರಜೆಗಳಿಗೆ ಹಾಕ್ತಾರೆ. ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ವರ್ಕಿಂಗ್ ಅವರ್ಸ್ ಇಲ್ಲ, ಕೆಲಸ ಮಾಡ್ತಾರೆ. ಯಾವತ್ತು ಜನಪ್ರತಿನಿಧಿಗಳನ್ನ ಮತದಾರರು ಹೆಂಗಿರ್ತಾರೆ, ಜನಪ್ರತಿನಿಧಿ ಹೆಂಗಿರ್ತಾರೆ. ನೀವು ಎಲೆಕ್ಷನ್ ಟೈಮಲ್ಲಿ ಬೇಡ ತಗೊಳಪ್ಪ ನೀವು ಪಾಂಪ್ಲೆಟ್ ಸೋರ್ಸ್ಕೊ ಅಂತ 100 ರೂಪಾಯಿ ಕೊಟ್ರೆ ಅವ್ನು ನಿನ್ನ ಕೆಲಸಕ್ಕೆ ಬಂದು ಹಾಕ್ತಾನೆ. ನೀವು 1000 ರೂಪಾಯಿ ಕೊಡಿ, 5000 ರೂಪಾಯಿ ಕೊಡಿ, ಅವ್ನು 2000 ಕೊಟ್ಟವನೇ, ನೀವು 5000 ಕೊಡಿ, ಅವ್ನು ಮಾಂಸ ಕೊಟ್ಟವನೇ, ನೀವು ಎಂಡ ಕೊಡಿ ಅಂತ ಹೋದ್ರೆ ಅನಿವಾರ್ಯ ಯಥಾ ಪ್ರಜೆ ತಥಾ ರಾಜ ಅನ್ನೋಂಗಿರ್ತಾರೆ. ಜನಪ್ರತಿನಿಧಿಗಳಿಂದ ದೇಶದ ಬೆಳವಣಿಗೆಗೆ ಅವರು ಮತದಾರರಿಗೆ ಯಾವ ತರ ಸಹಾಯ ಮಾಡ್ತಾ ಇದ್ದಾರೆ? ಇಲ್ಲ, ಸಹಾಯ ಆಗ್ತಾ ಇದೆಯಾ ಅವರಿಗೆ, ಜನಸಾಮಾನ್ಯರಿಗೆ? ಅಲ್ಲ, ಏನಾಗ್ತಾ ಇದೆ ಅಂತಂದ್ರೆ ಇರುವುದೇ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಈಗ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಆರೋಗ್ಯ ಸಮಸ್ಯೆ ಆಗ್ಬೋದು, ಅಥವಾ ಎಜುಕೇಷನ್ ಆಗ್ಬೋದು, ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೋದು. ಅದು ಸಿಸ್ಟಮ್ ಇರೋದೇ ಹಂಗೆ ಅಲ್ವಾ, ಅದು ಜನಪ್ರತಿನಿಧಿಗಳಿಂದಗೆ ಆಗ್ಲೇಬೇಕಲ್ವಾ, ಅದು ಆಗ್ತಾ ಇದೆ. ಈಗ ಆಗ್ತಾ ಇರೋದಕ್ಕೋಸ್ಕರನೇ ಈಗ ಆಗ್ತಾ ಇಲ್ಲ ಅಂದ್ರೆ ಈಗ ಎಲ್ಲಾ ಸರ್ಕಾರಿ ವ್ಯವಸ್ಥೆಗಳು ಎಲ್ಲೂ ಏರುಪೇರು ಆಗ್ತಾ ಇಲ್ವಲ್ಲ, ಆಗ್ತಾನೆ ಇದೆ. ಬಟ್ ಮತದಾರರಿಗೆ ವ್ಯವಸ್ಥೆಗಳಿಗೆ ಯಾರೋ ಮೊನ್ನೆ ಪತ್ರಿಕೆಯಲ್ಲಿ ಯಾವ್ದೋ ವಾಟ್ಸಪ್ ಅಲ್ಲಿ ಕಾಮೆಂಟ್ ನೋಡಿದೆ ನಾನು, ಎಲ್ಲಾ ತಾಯಂದಿರು ಉಚಿತ ಬಸ್ ಅಂತ ನೀವು ಹೋಗ್ತಾ ಇದ್ದೀರಲ್ಲ, ಎಲ್ಲರೂ ಆ ತರದ ನೀವು ಬಸ್ ವ್ಯವಸ್ಥೆ ಇಷ್ಟಪಡ್ತಾ ಇರೋರು ಸರ್ಕಾರಿ ಸಾಲ ವ್ಯವಸ್ಥೆ ಯಾಕೆ ಇಷ್ಟಪಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೊನ್ನೆ ಒಂದು ಕಾಮೆಂಟ್ ಹಾಕಿದ್ರು ಎಲ್ಲಾ ತಾಯಂದಿರಿಗೆ, ಮಹಿಳಾ ತಾಯಂದಿರು. ಹಂಗೆ ನಮಗೆ ಬೇಕಾದಂತ ಅನುಕೂಲನ ನಾವು ಪಡ್ಕೊಂಡಾಗ ಸರ್ಕಾರ ಸರಿ ಅಂತ ಹೇಳ್ತೀವಿ, ಅದೇ ಸರ್ಕಾರಿ ಶಾಲೆಗಳ ಕಳಿಸಿ ಅಂದಾಗ ಸರ್ಕಾರ ಸರಿಗಿಲ್ಲ ಅಂತ. ಸರ್ಕಾರದ ಕೆಲಸ ಬೇಕು, ಸರ್ಕಾರಿ ಶಾಲೆಗಳು ಬೇಕಿಲ್ಲ. ಸರ್ಕಾರಿ ಸರ್, ಇದು ನಾನು ಬಹಳಷ್ಟು ದಿನದಲ್ಲಿ ಏನಂತ ಹೇಳಿದೆ ಅಂದ್ರೆ, ಇಡೀ ರಾಜ್ಯ ಸರ್ಕಾರ ಕನ್ನಡ ಮಾಧ್ಯಮದಲ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದೋರಿಗೆ 25% ಉದ್ಯೋಗದಲ್ಲಿ ಭರವಸೆಯನ್ನು ಕೊಟ್ಟರೆ ಮುಂದಿನ ವರ್ಷವೇ ನೋಡಿ ಎಲ್ಲ ಸರ್ಕಾರಿ ಶಾಲೆಗಳು ಹೌಸ್ಫುಲ್ ಆಗ್ತವೆ, ಮತ್ತು ಇನ್ನೂ ಸರ್ಕಾರಿ ಶಾಲೆಗಳು ತೆರಿಬೇಕಾಗುತ್ತೆ. ನಾವೇನು ಮಾಡ್ತೇವೆ ಅಂದರೆ ಸರ್ಕಾರಿ ಶಾಲೆಗಳನ್ನೇ ತೆರೀತಾ ಇಲ್ವಲ್ಲ, ಪ್ರತಿ ವರ್ಷ ಮುಚ್ಚುತ್ತಾ ಬರ್ತಾ ಇದ್ದೀವಿ. ಸರ್ಕಾರಿ ಆ ಥರದವು ನಮ್ಮ ಜನಗಳಿಗೆ ಯಾವುದು ಸರ್ಕಾರಿದು ಇಷ್ಟ ಆಗುತ್ತೆ ಅದು ಸರ್ಕಾರ ಸರಿ ಅಂತಾನೆ, ಯಾವುದು ಇಷ್ಟ ಆಗಲಿಲ್ಲ ಸರ್ಕಾರ ಸರಿಗಿಲ್ಲ ಅಂತ ಹೇಳ್ತಾನೆ. ಬಟ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಚೆನ್ನಾಗಿದ್ದಾರೆ, ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದಾರೆ, ಅವರು ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ. ಈಗ ಆಡಳಿತ ವ್ಯವಸ್ಥೆ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಏನೆಲ್ಲ ಮಾಡ್ಕೋಬೇಕು? ಇಲ್ಲ ಸರ್ ಮೇಡಮ್, ಆಡಳಿತ ವ್ಯವಸ್ಥೆಯಲ್ಲಿ ನಾನು ಕಂಡದ್ದೇನಂತಂದರೆ, ನೀವು ಮೊದಲಿಗೆ ಯಾವುದೇ ಫ್ರೀ ಬೆನಿಫಿಟ್ ಕೊಟ್ಟರಲ್ಲ ಅದನ್ನು ಶೈಕ್ಷಣಿಕವಾಗಿ ಕೊಡಿ ಅಂತ. ನಿಮ್ಮ ಶೈಕ್ಷಣಿಕ ವ್ಯವಸ್ಥೆ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಇದೆಯಲ್ಲ, ನೀವು ಯಾವುದೇ ರ್ಯಾಂಕ್ ಬಂದಿದ್ರು ಕೂಡ ಅವ್ನು CET ಬರೀಬೇಕು. CETನಲ್ಲಿ ಹೆಚ್ಚು ಅಂಕಗಳು ಕಳಗಿಸಿದ್ರೆ ಅವನಿಗೆ
ಉದ್ಯೋಗದ ಭರವಸೆ ಸಿಗುತ್ತೆ. ನಾವೇನು ಮಾಡ್ತಾ ಇದ್ದೀವಿ, ಮಾರ್ಕ್ಸ್ ಕಾರ್ಡ್ ಅಂಕಗಳು SLC ರ್ಯಾಂಕ್ ಬಂದ, PUC ರ್ಯಾಂಕ್ ಬಂದರು, ಡಿಗ್ರಿಲಿ ರ್ಯಾಂಕ್ ಬಂದರು ಅಂತ ಹೇಳ್ತೀವಿ. ಬಟ್ ಆದ ನಂತರ CET ಬರೀಬೇಕಲ್ಲ, ಆ ವ್ಯವಸ್ಥೆ ಮಾನದಂಡ ಇಟ್ಟುಕೊಂಡು ನೀವು ಶೈಕ್ಷಣಿಕವಾಗಿ ಬದಲಾವಣೆಯನ್ನು ತರಬೇಕು ಅಂತ. ಈಗ ಬ್ಯಾಂಕ್ ಎಕ್ಸಾಮ್ ಬರೀತಾರೆ, ಬ್ಯಾಂಕ್ ಎಕ್ಸಾಮ್ ಇರ್ತಕ್ಕಂಥದ್ದು ಬೇರೆ, FDC SDC ಎಕ್ಸಾಮ್ ಇರ್ತಕ್ಕಂಥದ್ದು ಬೇರೆ, ಇವನು ಓದಿರ್ತಕ್ಕಂಥದ್ದು ಬೇರೆ. ಈ ಥರದವು ಶೈಕ್ಷಣಿಕವಾಗಿ ಬದಲಾವಣೆ ಮಾಡಿ ಉದ್ಯೋಗದಲ್ಲಿ ಭರವಸೆಯನ್ನು ತಂದುಕೊಟ್ರೆ ಸರ್ಕಾರಕ್ಕೆ ಹೆಚ್ಚು ಬದಲಾವಣೆಗೆ ಅಥವಾ ಮತದಾರರಿಗೆ, ಪ್ರಜೆಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಭರವಸೆ ಹೇಳೋದು. ಎಜುಕೇಶನ್ ಬಿಟ್ಟು ಇನ್ಯಾವ ಇದರಲ್ಲಿ ಚೇಂಜಸ್ ಮಾಡ್ಕೋಬೇಕು? ಆರೋಗ್ಯ ಇಲಾಖೆಯಲ್ಲಿ ಮಾಡಬೇಕು. ಯಾಕೆಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ತಾಯಿ ಗರ್ಭ ಮತ್ತು ಭೂಮಿ ಎರಡೂ ಭಾಳಷ್ಟು ಕಲ್ಮಸ ಲೆವೆಲ್ಗೆ ಬಂದ್ಬಿಟ್ಟಿದೆ. ಇಲ್ಲಿ ವಿಷ ಹಾಕ್ತೀವಿ, ಅಲ್ಲಿ ತಾಯಿಗೆ ಗರ್ಭದಲ್ಲಿ ಅಲ್ಲಿ ಪಾಪು ಬೆಳವಣಿಗೆಗೆಲ್ಲೇ ಟ್ಯಾಬ್ಲೆಟು, ಮಾತ್ರೆ, ಎಕ್ಸ್ರೇ ಅಂತ ಅಲ್ಲೂ ಕೂಡ ಪಾಪುದು ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ವ್ಯವಸಾಯದಲ್ಲಿ ಹೆಚ್ಚು ಬದಲಾವಣೆಯನ್ನು ಸಾವಯವ ಕೃಷಿ ಮಾಡೋದ್ರ ಮುಖಾಂತರ ಅಥವಾ ಕೊಟ್ಟಿಗೆ ಗೊಬ್ಬರ ಬೆಳೆಸೋದು ಅಥವಾ ಕ್ರಿಮಿ ಏನು ಬರ್ತದೆ ಫರ್ಟಿಲೈಸರ್ಸನ್ನು ಕಡಿಮೆ ಮಾಡೋದ್ರ ಮುಖಾಂತರ ಆರೋಗ್ಯವರ ದೃಷ್ಟಿ ಇಟ್ಕೊಂಡು ಬದಲಾವಣೆಗೆ ತಂದರೆ ಒಂದು ಅವಕಾಶ ಆಗುತ್ತೆ ಅಂತ. ತಾಂತ್ರಿಕವಾಗಿ ಹೋಗ್ತಾ ಇರೋದ್ರಿಂದ ಹೆಚ್ಚು ಕಾಯಿಲೆಗಳು ಬರ್ತವೆ. ಯಾವುದೇ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ನೀವು ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚು ಜನ, ಒಬ್ಬರು ಮೊನ್ನೆ ಯಾರೋ ಸ್ನೇಹಿತರು ಹೇಳ್ತಾರೆ 400ರಿಂದ 600 ಜನ ಪೇಷಂಟನ್ನು ನೋಡಬೇಕು ಒಬ್ಬರು ಡಾಕ್ಟ್ರು ಅಂತ. ಈ ಥರದ್ದು ಏನಾಗುತ್ತೆ ಅಂತಂದರೆ ಆರೋಗ್ಯದಲ್ಲಿ ವೃದ್ಧಿ ಮಾಡ್ತಕ್ಕಂಥದ್ದು. ನೀವು ಎಲ್ಲಿ ಆರೋಗ್ಯ ಇಲ್ಲ ಅಲ್ಲಿ ನೀವು ಏನು ಕೊಟ್ಟರೂ ಜನಗಳಿಗೆ ಮನಸ್ಥಿತಿಗಳು ಬರಲ್ಲ. ಆರೋಗ್ಯದಲ್ಲಿ, ಎಜುಕೇಷನಲ್ಲಿ, ಇನ್ಫ್ರಾಸ್ಟ್ರಕ್ಚರಲ್ಲಿ ಕೊಟ್ಟರೆ, ಡೆವಲಪ್ಮೆಂಟನ್ನು ಕೊಟ್ಟರೆ ಬದಲಾವಣೆ ಮಾಡಲಿಕ್ಕೆ ಈ ಸರ್ಕಾರದಲ್ಲೂ ಸಾಧ್ಯ ಇದೆ ಮತ್ತು ಯೋಜನೆಗಳು ಮಾಡ್ಕೊಂಡು ಬಂದರೆ ಸಾಧ್ಯತೆ ಇದೆ. ನಮ್ಮ ಮೈಸೂರಲ್ಲಿ ಇವಾಗ ಯದುವೀರವರು ಇದ್ದಾರೆ. ಈಗ ನೀವು ಅವರಿಗೆ ಹೇಳೋದಿದ್ರೆ ನಮ್ಮ ಮೈಸೂರಲ್ಲಿ ಯಾವ ಒಂದು ಯೋಜನೆಗಳನ್ನ ಹಾಕೋಬೇಕು, ಯಾವುದೆಲ್ಲ ಅವಶ್ಯಕತೆ ಇದೆ ಈಗ ಸದ್ಯಕ್ಕೆ ಮೈಸೂರಲ್ಲಿ? ಈಗ ಮೈಸೂರಿನಲ್ಲಿ ನೂತನ ಸಂಸದರು ಇದ್ದಾರಲ್ಲ, ಅವರಿಗೆ ಮೊದಲನೇ ಒಂದು ಕಿವಿ ಮಾತು ಇದನ್ನು ಸಲಹೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪಾರಂಪರಿಕ ಕಟ್ಟಡಗಳ ರಾಜಧಾನಿ ಮೈಸೂರು ಅಂತ ಕರಿತೀವಿ. ಅಟ್ಲೀಸ್ಟ್ ಮೊದಲನೇದು ಸಂರಕ್ಷಣೆಗೆ ಏನೇನು ಸಾಧ್ಯತೆ ಆಯ್ತದೆ, ಮೊದಲನೇದು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಎರಡನೇದು ಸರ್ಕಾರಿ ಮಾದರಿ ಶಾಲೆಗಳನ್ನು, ಕೇಂದ್ರ ಸರ್ಕಾರದ ಅನುದಾನಗಳನ್ನು ತಂದು ಸರ್ಕಾರಿ ಗ್ರಾಮೀಣ ಪ್ರದೇಶದ ಮಾದರಿ ಶಾಲೆಗಳನ್ನಾಗಿ ಒಂದು ಅಲ್ಲಿಯ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನು ಇಟ್ಕೊಂಡು ಆ ಸರ್ಕಾರಿ ಶಾಲೆಗಳನ್ನು ಕಟ್ತಾ ಬಂದರೆ ಒಂದು 10-20 ವರ್ಷಕ್ಕೆ ಅನುಕೂಲ ಆಗ್ತಕ್ಕಂಥದ್ದನ್ನು 2 ಸಲಹೆಗಳನ್ನು ಕೊಡಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಹನುಮಂತೇಶು, ಅಧ್ಯಕ್ಷರು, ಪುಣ್ಯಕೋಟಿ ಸೇವಾ ಟ್ರಸ್ಟ್, ವಿಜಯನಗರ, ಮೈಸೂರು. ಓಕೆ, ಥ್ಯಾಂಕ್ ಯು.